ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶಕುಂತಲಾ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಶಕುಂತಲಾ ಅವರೇ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣಾರ್ಥಿ. ತಮಗೂ ಶರಣಾರ್ಥಿ. ಶಕುಂತಲಾ ಅವರೇ, ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡೋಣ ಅಂತ ಬಂದಿದ್ದೀನಿ. ಹೌದಾ? ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ಬದನೆಕಾಯಿ ತಂದಿದ್ದೀನಿ. ಟೊಮೆಟೊ, ಸಾಸಿವೆ, ಚಕ್ಕೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮಸಾಲೆ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೀಜ, ಜೀರಿಗೆ, ಅಚ್ಚ ಖಾರದ ಪುಡಿ, ಕರಿಬೇವು ಸೊಪ್ಪು, ಲವಂಗ, ಅರಿಶಿಣ. ಓಕೆ ಓಕೆ. ಯಾವ ಊರು ನಿಮ್ಮದು? ನಮ್ಮದು ಬಿಜಾಪುರ ಮೇಡಮ್. ಬಿಜಾಪುರನಾ? ಬಿಜಾಪುರದಲ್ಲಿ ಮಾಡುವಂಥ ಸ್ಟೈಲ ಇದು ಎಣ್ಗಾಯಲ್ಲಿ? ಹಾಂ, ಹೌದು. ಇದೇ ಥರ ಮಾಡೋದಾ? ಹೌದು. ಈಗ ಎಲ್ಲಿದ್ದೀರಾ ನೀವು? ನಾನು ಇಲ್ಲಿ ಚೊಕ್ಕಸಂದ್ರ ಶಾಲೆಯಲ್ಲಿ ದೈಹಿಕ ಶಿಕ್ಷಕಿ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? PT ಟೀಚರ್? ಹೌದಾ? ಓಕೆ ಓಕೆ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? ನಾನು 12 ವರ್ಷ ಆಯಿತು ಬೆಂಗಳೂರಿಗೆ. ಓಕೆ, ಸರಿ. ಇದಿವಾಗ ಬದನೆಕಾಯಿನ ಈ ಥರ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕೊಂಡಿದ್ದೀರಲ್ಲ, ಕಪ್ಪಾಗುತ್ತೆ ಅಂತ ಸೀಳ್ಕೊಂಡು. ಎಣ್ಗಾಯಿ ಮಾಡೋದಕ್ಕೆ ಯೂಶುವಲಿ ಹಾಗೆ ಮಾಡೋದಲ್ವಾ? ಓಕೆ, ಸರಿ. ಇದೇನು ಮಸಾಲೆ ಪೌಡ್ರ್ ಅಂದರೆ? ಇದು ಮಸಾಲೆ ಪೌಡ್ರ್ ಅಂದರೆ ಸ್ವಲ್ಪ ಟೇಸ್ಟು ಅಲ್ಲ, ಯಾವುದರಿಂದ ಹೇಗೆ ಮಾಡಿದ್ದೀರಾ ಅಂತ. ಯಾಕಂದರೆ ವೀಕ್ಷಕರಿಗೆ ಯಾವ ಮಸಾಲೆ ಪೌಡ್ರ್ ಹಾಕಿದರೆ ಅದು ಗೊತ್ತಾಗಬೇಕು. ಅದಕ್ಕೆ ಸ್ವಲ್ಪ ನಾನು ಜೀರಿಗೆ, ಒಣ ಜೀರಿಗೆಯನ್ನು ಹುರ್ಕೋಬೇಕು. ಚಕ್ಕೆ, ಲವಂಗ ಸ್ವಲ್ಪ, ಅದಕ್ಕೆ ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕೊಂಡು ಮಿಕ್ಸಿಗೆ ಹಾಕೊಂಡು ಅದು ಅಷ್ಟೇ 4 ಹಾಕೊಂಡಿದ್ದೀರಾ? ಓಕೆ, ಅದ್ರದ್ದು ಮಸಾಲೆ ಪೌಡ್ರ್ ಮಾಡ್ಕೊಂಡಿದ್ದೀರಾ? ಸರಿ, ಓಕೆ. ಶುರು ಮಾಡೋಣಲ್ಲ. ಫಸ್ಟ್ ಏನು ಬೇಕು ನಿಮ್ಗೀಗ? ನನಗೆ ಇವಾಗ ಒಂದು ಹಂಚ್ಕೊಡಿ. ಓಕೆ, ಒಲೆ ಹಚ್ಕೊಂಡ್ಬಿಡ್ತೀರಾ? ಸ್ಟವ್ ಆನ್ ಮಾಡ್ಕೊಂಡು. ಕಡಲೆ ಬೀಜ ಕೊಡಿ. ಫಸ್ಟು ಡ್ರೈಯಲ್ಲೇ ಹುರಿಯೋದಾ? ಹೌದು. ಕಡಲೆ ಬೀಜ ಎಣ್ಗಾಯಿಗೆ ಬೇಕೇ ಬೇಕಲ್ವಾ? ಬೇಕೇ ಬೇಕು. ಎಲ್ಲ ಒಟ್ಟಿಗೆ ಹುರ್ಕೊಂಡು ಬಿಡ್ತೀನಿ. ಓಕೆ, ಸರಿ. 1 ಕಪ್ಪಷ್ಟು ಕಡಲೆ ಬೀಜ ತಗೊಂಡಿದ್ದೀರಾ ಅಲ್ವಾ? ಇದರಲ್ಲಿ ಹುರಿದ್ಬಿಡಿ. ಮತ್ತೆ ಬಿಜಾಪುರದಲ್ಲಿ ಎಲ್ಲಿ ನಿಮ್ಮೂರು? ಬಿಜಾಪುರ, ನಂದು ಇಂಡಿ ತಾಲೂಕು. ಹೌದಾ? ಓಕೆ ಓಕೆ. ಅದಕ್ಕೆ ಎಣ್ಣೆ ಏನು ಹಾಕೋದು ಬೇಡವಾ? ಬೇಕಾದ್ರೆ ಉರಿ ಸ್ವಲ್ಪ ಫಸ್ಟಿಗೆ ಜಾಸ್ತಿ ಮಾಡ್ಕೊಳ್ಳಿ, ಆಗ ಬಿಸಿ ಆಗುತ್ತೆ. ಇಲ್ಲ ಸತ್ಯಶ್ರೀ ಅವರೇ, ಇದಕ್ಕೇನು ಎಣ್ಣೆ ಹಾಕಬೇಕಾಗಿಲ್ಲ. ಹಾಗೇನೆ ಒಣನೆ ಹುರ್ಬೇಕು. ಓಕೆ ಓಕೆ. ಹುರಿದಾಗಿದೆ ಇವಾಗ? ಆಗಿದೆ ಸತ್ಯಶ್ರೀ ಅವರೇ. ಇದು ಒಂದು ಕಂದು ಬಣ್ಣಕ್ಕೆ ಬರೋವರೆಗೂ ಹುರ್ಕೋಬೇಕು. ಸರಿ, ಇವಾಗ ಮಿಕ್ಸಿಗೆ ಹಾಕೋಣ. ಆಫ್ ಮಾಡ್ಕೊಂಡ್ಬಿಡ್ತೀರಾ? ಆಫ್ ಮಾಡ್ಕೊತೀನಿ ಸ್ಟವ್. ಮಿಕ್ಸಿ ಜಾರ್ ಕೊಡ್ಲಾ? ಕೊಡ್ತೀನಿ. ಮೊದಲಿಗೆ ಇದರೊಂದು ಅರ್ಧ ಮಾತ್ರ ಹಾಕೋಣ. ಓಕೆ. ಮತ್ತೆ ಅರ್ಧ ಮತ್ತೆ ಬೇರೆ ವಿಧಾನ ಮತ್ತೆ ಹಾಕೋದಕ್ಕೆ? ಹೌದು. ಅಂದ್ರೆ ಇದು ಗ್ರೇವಿಗೆ ಅಂತ ಸಪ್ರೇಟ್ ಮಾಡಬೇಕು. ಸರಿ. ಮತ್ತೆ ಬೆಳ್ಳುಳ್ಳಿ ಬೇಕಿತ್ತು ಇದಕ್ಕೆ. ಬೆಳ್ಳುಳ್ಳಿ, ಓಕೆ. ಎಷ್ಟು ಬೆಳ್ಳುಳ್ಳಿ ಹಾಕ್ತೀರಾ ಇದಕ್ಕೆ? ಇದಕ್ಕೆ ಒಂದು 4 ಎಸಳು ಹಾಕ್ತೀನಿ. ಸಾಕಾಗತ್ತಾ? ಅಷ್ಟೇನಾ? ಓಕೆ. ಮತ್ತೆ ಅಚ್ಚ ಖಾರದ ಪುಡಿ ಹಾಕೊಂತೀನಿ. ಸರಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದಲ್ಲ? ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಮತ್ತೆ ಇಷ್ಟೇ, ಇದನ್ನ ಮಿಕ್ಸಿಗೆ ಹಾಕೋಬೇಕು. ಮತ್ತೇನಿಲ್ವಾ? ಬೇಕಂದ್ರೆ ಸ್ವಲ್ಪ ಜೀರಿಗೆ ಹಾಕೋಬೇಕು. ಬೇಕಾ ಬೇಡವಾ? ಈಗೇನು ಬೇಡ, ನೆಕ್ಸ್ಟ್ ಹಾಕ್ತಿವಲ್ವಾ? ಹಾಕೋಕಿದ್ಯಾ? ಓಕೆ, ಸರಿ. ಈಗ ಹೇಗಿದು ನುಣ್ಣಗಾಗ್ಬೇಕಾ? ನುಣ್ಣಗಾಗೋವರೆಗೂ ಹಾಕಬೇಕು. ನೋಡಿ ಆಗಿದೆಯಾ ಅಂತ? ಆಗಿದೆ. ಬೌಲ್ ಕೊಡಿ. ಒಂದು ಬೌಲ್ ಕೊಡ್ಲಾ? ಮತ್ತೆ ಅಡಿಗೆ ಎಲ್ಲ ಮಾಡ್ತೀರಾ ಮನೇಲಿ? ನೀವೇ ಮಾಡೋದಾ? ಮಾಡ್ತೀನಿ, ಮನೆಯಲ್ಲಿ ನಾನೇ ಮಾಡ್ತೀನಿ ಅಡಿಗೆ ಎಲ್ಲ. ಯಾವ ಥರ ಅಂದರೆ ನಿಮ್ಮೂರ ಕಡೆ ಅಡುಗೆಗಳು ಜಾಸ್ತಿನಾ ಹೇಗೆ? ನಮ್ಮ ಊರ ಕಡೆ ಅಡುಗೆನೂ ಮಾಡ್ತೀನಿ, ಈ ಕಡೆ ಅಡುಗೆನೂ ಮಾಡ್ತೀನಿ ನಾನು. ಅಂದರೆ ಹೊಸ ಹೊಸ ರೆಸಿಪೀಸ್ ಎಲ್ಲ ಕಲಿಯೋದು ಇಷ್ಟನಾ? ಹೌದು, ಕಲಿತೀನಿ, ಇಷ್ಟ. ನೋಡಿ ಮಾಡ್ತೀನಿ ಕೆಲವೊಂದು ಬಾರಿ. ನೋಡಿದ್ದೀರಾ? ನೋಡಿದ್ದೀನಿ. ನೋಡ್ತಾ ಟೈಮ್ ಇರುತ್ತಾ? ಅಂದರೆ ಯಾವ್ದ್ರಲ್ಲಿ ನೋಡ್ತೀರಾ? ಅಂದರೆ ಟೀಚರ್ ಅಲ್ವಾ ನೀವು? ಫುಲ್ ಟೈಮ್ ಟೀಚರ್ ಆದರೆ ಮಧ್ಯಾಹ್ನ ಆಗಲ್ಲ? ಆಗೋದಿಲ್ಲ. ಎಲ್ಲಿ ನೋಡಿದ್ದೀರಾ? ಇದು ಯೂಟ್ಯೂಬಲ್ಲೆಲ್ಲ ನೋಡಿದ್ದೀರಾ? ನೋಡ್ತೀನಿ, ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ. ಒಂಚೂರು ಉಪ್ಪು ಬೇಕು ಇದಕ್ಕೆ, ರುಚಿಗೆ ತಕ್ಕಷ್ಟು. ಅಂದರೆ ಇದಕ್ಕೆ ಸ್ವಲ್ಪ ಕಲಿಸ್ಕೋಬೇಕು. ಸರಿ.
ಉಪ್ಪು ಹಾಕೊಂಡ್ರೆ ಮತ್ತೆ ನಾವು ಹಾಕೋಕಿದೆಯಾ ಇದಕ್ಕೆ? ಎಣ್ಣೆ ಬೇಕು. ಅದಕ್ಕೆ ಎಣ್ಣೆ ಹಾಕೋತೀರಾ? ಏನು ಯೂಶಲಿ ಅಡುಗೆಗಳು ಏನು ಮಾಡೋದು ನೀವು? ಅಂದ್ರೆ ಈಗ ಎಣ್ಗಾಯಿ ಥರದ್ದು ಜೋಳದ ರೊಟ್ಟಿ ಎಲ್ಲ ಮಾಡ್ತೀರಾ? ಹೌದು ಮಾಡಿ. ಮತ್ತೆ ಇನ್ನೇನು ಶಕುಂತಲಾ ಅವ್ರು ಸ್ಪೆಷಲ್ ಆಗಿ ಏನು ಅಡುಗೆ ಮಾಡ್ತೀರಾ? ನಾನು ನಮ್ಮ ಉತ್ತರ ಕರ್ನಾಟಕದ್ದು ನಿಮಗೆ ಗೊತ್ತಿರಬೇಕು, ಚೌಳೆಕಾಯಿ ಅಂತೀವಿ ನಾವು, ಅದು ಈ ಕಡೆ ಗೋರಿಕಾಯಿ ಅಂತೀವಿ. ಗೋರಿಕಾಯಿ ಗೊತ್ತು. ಅದು ಪಲ್ಯ ಮಾಡ್ತೀನಿ. ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ಇದು ಮಿಕ್ಸ್ ರೆಡಿ ಆಗಿದೆ. ಓಕೆ, ಏನು ಮಾಡೋದು ಈಗ? ಒಂಚೂರು ಬದನೆಕಾಯಿ ಬೇಕಿತ್ತು ನನಗೆ. ಫುಲ್ಲೇ ತಗೊಂಡ್ಬಿಡಿ, ಚೂರು ಬೇಡ. ಪ್ಲೇಟ್ ಕೊಡಿ ನನಗೆ. ಪೀಸ್ ಮಾಡ್ಕೊಂಡಿದ್ದೀರಲ್ವಾ? ಹೌದು. ಪ್ಲೇಟ್ ಈಗ ಅದಕ್ಕೆ ತುಂಬ್ತೀನಿ. ಓಕೆ, ಅದು ಮಾಡಿರುವಂತ ಮಿಶ್ರಣನ ಅದಕ್ಕೆ ಹಾಕೋದು. ಓಕೆ ಓಕೆ. ಮತ್ತೆ ನಿಮ್ಮನ್ನ ನೋಡಿದ ತಕ್ಷಣ ಏನದು ಒಂದು PT ಟೀಚರ್ಗೆ ಕರೆಕ್ಟ್ ಆಗೇ ಇದ್ದೀರಾ. ಅಷ್ಟೊಂದು ಫಿಟ್ನೆಸ್ ಸ್ಲಿಮ್ ಆಗಿ ಇದ್ದೀರಾ. ಥ್ಯಾಂಕ್ ಯು. ಹೇಗನ್ಸುತ್ತೆ? ಯಾವ ಥರ ನಿಮ್ಮ ಅನುಭವ? ಹೇಗೆ ನೀವು ಮಕ್ಕಳ ಜೊತೆ, ಈಗ ಮಕ್ಕಳಿಗೆಲ್ಲ ನೀವು ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇರ್ತೀರಲ್ವಾ? ಹೇಗೆ, ಯಾವ ಥರ ನೀವು ಕೆಲಸಗಳು, ಕ್ಲಾಸಸ್ ಹೇಗೆ, ಮಕ್ಕಳು ಯಾವ ಥರ ಅದನ್ನು ತಗೊಂತಾರೆ? ಸೊ ಮಕ್ಕಳಿಗೆ ಆಟ ಯಾರಿಗೆ ಬೇಡ ಹೇಳಿ? ಪ್ರತಿ ಒಂದು ಮಕ್ಕಳು ಇಷ್ಟಪಡ್ತಾರೆ ಆಟ ಅಂದ್ರೆ. ಸೊ ಮಕ್ಕಳಿಗೆ ಅದು ಅವ್ರಿಗೆ ಗೊತ್ತಿಲ್ಲದೇನೆ ನಾವು ದೈಹಿಕ ಚಟುವಟಿಕೆಗಳನ್ನ, ಆ ಒಂದು ಮನರಂಜನೆ ಜೊತೆಗೆ ನಾವು ದೈಹಿಕ ಚಟುವಟಿಕೆಗಳನ್ನ ಕೊಡ್ಬೇಕು. ಅಂದ್ರೆ ಆಟದ ಜೊತೆ ಒಂದು ಪಾಠ ತರ ಅದಕ್ಕೆ ಒಳ್ಳೆಯ ಒಂದು ಆಕ್ಟಿವಿಟೀಸ್ ಎಲ್ಲ ಮಾಡ್ತೀರಾ? ಹೌದು. ಓಕೆ, ಇದು ಈ ತರ ಫಿಲ್ ಮಾಡೋದಾ? ಫಿಲ್ ಮಾಡಬೇಕು. ಓಕೆ, ಸರಿ. ಈಗ ಇದನ್ನೆಲ್ಲ ಈ ತರ ಫಿಲ್ ಮಾಡಿ ಇಟ್ಟಿದ್ದೀರಲ್ಲ, ಎಲ್ಲದಕ್ಕೆ ತುಂಬಬೇಕು. ರೆಡಿ ಮಾಡಿ ಇಟ್ಟಿದ್ದೀರಾ. ಈಗೇನ್ ಮಾಡೋದು? ಈ ಕಡಲೆ ಬೀಜನ ಈಗ ಮತ್ತೆ ನೆಕ್ಸ್ಟ್ ನಾವು ಮಿಕ್ಸಿಗೆ ಹಾಕೋಬೇಕಲ್ವಾ, ಇದನ್ನ ಈ ಜಾರ್ ಒಳಗೆ ಹಾಕ್ತೀನಿ. ಹಾಕಿ ನಾನು ಒಗ್ಗರಣೆ ಹಾಕೊಂತೀನಿ ಇವಾಗ ಬದನೆಕಾಯಿಗೆ. ಅರ್ಧದಷ್ಟು ನೀವು ತೆಗೆದಿಟ್ಟಿದ್ರಲ್ಲ ಅವಾಗ ಹುಟ್ಟಿರುವಂತದ್ದು, ಅದನ್ನ ಪುನಃ ಮಿಕ್ಸಿ ಜಾರ್ ಹಾಕಿದ್ದೀರಾ? ಹೌದು. ಮತ್ತೆ ಎಣ್ಣೆ ಬೇಕಾ? ಎಣ್ಣೆ ಕೊಡಿ. ಎಣ್ಣೆಗಾಯಿಗೆ ಎಣ್ಣೆ ಬೇಕು ಜಾಸ್ತಿ ಅಲ್ವಾ? ಈ ಎಣ್ಗಾಯಿ ಎಷ್ಟು ದಿನಕ್ಕೆ ಒಂದ್ಸತಿ ಎಲ್ಲ ಮಾಡ್ತೀರಾ ಮನೇಲಿ? ನಾನು ಮಾಡ್ತಿರ್ತೀನಿ, ಆಗಾಗ ಮಾಡ್ತಾ ಇರ್ತೀನಿ. ಇಷ್ಟನಾ? ನಿಮ್ಗೆ ಇಷ್ಟನಾ ಇದು? ಹೌದು, ನನಗೆ ತುಂಬಾ ಇಷ್ಟ. ತುಂಬಾ ಇಷ್ಟನಾ? ಓಕೆ ಓಕೆ. ಇಲ್ಲಿ ಸುಮಾರು ವೆರೈಟೀಸ್ ಆಫ್ ಏನದು ಬೇರೆ ಬೇರೆ ತರದ್ದು ಎಣ್ಗಾಯಿ ಮಾಡಿದ್ದಾರೆ. ಆದ್ರೆ ಪ್ರತಿ ಸಲ ಒಬ್ಬೊಬ್ರು ಮಾಡಿದಾಗ್ಲೂ ಅದೊಂದು ವಿಭಿನ್ನತೆ ಇರುತ್ತೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ವೇರಿಯೇಷನ್ಸ್ ಮಾಡ್ಕೋತಾರಲ್ವಾ? ಎಷ್ಟು ಎಣ್ಣೆ ಸುಮಾರು ಹಾಕಿದ್ರಲ್ಲ? ಒಂದ್ ಸೌಟಷ್ಟು ಬೇಕು. ಒಂದ್ ಸೌಟಷ್ಟು ಎಣ್ಣೆ ಬೇಕು, ಯಾಕಂದ್ರೆ ಅದ್ರ ಹೆಸರೇ ಎಣ್ಣೆಗಾಯಿ ಅಲ್ವಾ? ಎಣ್ಣೆಗಾಯಿ ಎಣ್ಣೆಲ್ಲೇ ಬೇಯಬೇಕು. ಸಾಸಿವೆ ಕೊಡಿ. ಮತ್ತೆ ಮಕ್ಕಳನ್ನ ಈ ಸ್ಪೋರ್ಟ್ಸಿಗೆಲ್ಲ ಕರ್ಕೊಂಡು ಹೋಗೋದು ಆ ಥರ ಎಲ್ಲ ಏನೆಲ್ಲ ಸ್ಪೋರ್ಟ್ಸ್ ಅಂದ್ರೆ ಆಟ ಎಲ್ಲ ಮಕ್ಕಳು ಭಾಗವಹಿಸ್ತಾರೆ? ಆಟಗಳಲ್ಲಿ ಎಲ್ಲ ವಹಿಸ್ತಾರೆ. ಯಾವ ಆಟಗಳಲ್ಲಿ? ನಾವು ಯಾಕೆಂದ್ರೆ ಡಿಪಾರ್ಟ್ಮೆಂಟ್ಲಿಂದ ನಾವು ಖೋ ಖೋ, ಕಬಡ್ಡಿ, ವಾಲಿಬಾಲ್ ಆಟದಲ್ಲಿ ಭಾಗವಹಿಸ್ಬೇಕು. ಸೊ ನಾನು ಖೋ ಖೋ ಟ್ರೈ ಮಾಡಿಸ್ತಿರ್ತೇನೆ, ಕಬಡ್ಡಿ ಹೇಳ್ಕೊಡ್ತೀನಿ, ವಾಲಿಬಾಲ್ ಎಲ್ಲ. ನೀವು ಎಲ್ಲಾ ಗೇಮ್ಸ್ ಗೊತ್ತಿರುತ್ತಾ ನಿಮ್ಗೆ? ಹೌದಾ? ಎಲ್ಲದರಲ್ಲೂ ಟ್ರೈನಿಂಗ್ ಕೊಡ್ತೀರಾ ಮಕ್ಕಳಿಗೆ? ಜೀರಿಗೆ ಕೊಡಿ. ಸೊ ಹಾಗಾಗಿ ನೀವು ಆಟ ಆಡಬೇಕು, ಅದು ಫಿಸಿಕಲ್ ಫಿಟ್ನೆಸ್ ನಿಮ್ಗೂ ಇರುತ್ತೆ. ಹೌದು. ಹೇಗೆ ಎಲ್ಲ ಮಕ್ಕಳಿಗೆಲ್ಲ ಪ್ರೈಸಸ್? ಯಾವ ಸ್ಕೂಲ್ ಅಂತ ಹೇಳಿದ್ರಿ ನೀವು? ಇಲ್ಲಿ ಸೊಕ್ಸಂದ್ರ. ಓಕೆ, ಏನ ಪ್ರೈಸಸ್ ಬಂದಿದ್ಯಾ? ಬಂದಿದೆ. ಲಾಸ್ಟ್ ಟೈಮ್ ಕ್ಲಸ್ಟರ್ ಲೆವೆಲ್ ಅಲ್ಲಿ ನಮ್ದೇ ಫಸ್ಟ್ ಆಯ್ತು, ಗರ್ಲ್ಸ್. ಹೌದಾ? ಯಾವ ಗೇಮ್ಸ್ ಅಲ್ಲಿ? ಖೋ ಖೋ. ಹೌದಾ? ಓಕೆ ಓಕೆ, ಸಂತೋಷ. ಯಾಕಂದ್ರೆ ಮಕ್ಕಳಿಗೆ ನೀವ್ ಹೇಳ್ದಂಗೆ ಆಟದ ಬಗ್ಗೆ ಇವಾಗ ಬದನೆಕಾಯಿ ಹಾಕೊಂತೀನಿ. ಇಂಟ್ರೆಸ್ಟ್ ಇರುತ್ತೆ, ಆದ್ರೆ ಓದೋದು ಅಂದ್ಬಿಟ್ಟು ಪೇರೆಂಟ್ಸ್ ಎಲ್ಲ ಸ್ವಲ್ಪ ಪ್ರೆಷರ್ ಮಾಡ್ತಾರೆ. ಪೇರೆಂಟ್ಸ್ ಆ ಪಾಠದ ಕಡೆ ಗಮನ ಕೊಡ್ತಾರೆ. ಇದೇ ಸೌಟ್ ಯೂಸ್ ಮಾಡ್ಬೋದಾ? ಅದೇ ಇದು ಎಣ್ಣೆ ಇರುತ್ತೆ, ಇದು ನೀರಿರುತ್ತಲ್ವಾ ಬದನೆಕಾಯಿಗೆ, ಸೊ ಅದು ಸ್ವಲ್ಪ ಸಿಡಿಯುತ್ತೆ. ಇದು ಎಣ್ಣೆಲ್ಲೇ ಅದರಲ್ಲಿರುವ ಒಂದು ನೀರಿನಂಶ ತರಕಾರಿಯಲ್ಲಿ ಇರುತ್ತೆ, ಅದರಲ್ಲೇ ಬೇಯುತ್ತಲ್ವಾ? ಹೌದು. ಅಂದ್ರೆ ಸ್ವಲ್ಪ ಎಣ್ಣೆ ಯಾಕೆ ಜಾಸ್ತಿ ಹಾಕಬೇಕು ಅಂದ್ರೆ ಮತ್ತೆ ಪೌಡರ್ ಹಾಕ್ತೀವಲ್ವಾ ಗ್ರೇವಿಗೆ, ಸೊ ಮೊದಲಿಗೆ ಎಣ್ಣೆಲಿ ಚೆನ್ನಾಗಿ ಬಂದ್ರೆ ಆನೆಕ್ಕೆ ಚೆನ್ನಾಗಿ. ಸಿಮ್ಮಲ್ಲೇ ಬೇಯಿಸ್ಬೇಕಲ್ವಾ? ಹೌದು, ಸಿಮ್ಮಲ್ಲೇ ಬೇಯಿಸ್ಬೇಕು, ಚೆನ್ನಾಗಿ ಬೇಯುತ್ತೆ. ತುಂಬಾ ಫಾಸ್ಟ್ ಇಟ್ರೆ ಬೆಂದಿರಲ್ಲ.
ಏನದು ಮುಚ್ಚಿಡ್ಬೇಕಾ ಏನಾದರೂ? ಸ್ವಲ್ಪ ಇನ್ನೊಂದು ಚೂರು ಎಲ್ಲ ಎಣ್ಣೆ ಸೈಡ್ಗೆಲ್ಲ ನಾನು ಸ್ವಲ್ಪ ತಿರುಗ್ತೀನಿ ಇದಕ್ಕೆ. ಈಗ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಹೌದು. ಈಗೇನು ಮಾಡೋದು? ಇವಾಗ ಮುಚ್ಚೋಣ. ಚೆನ್ನಾಗಿ ಬೇಯಬೇಕಲ್ಲ, ಸುಮಾರು 5 ನಿಮಿಷ ಬೇಕಾ? ಒಂದು 5 ನಿಮಿಷ ಬೇಕು. ಇವಾಗ ಇದಕ್ಕೆ ಎಲ್ಲ ಮಸಾಲೆ ಹಾಕಬೇಕು. ಸ್ವಲ್ಪ ಅಂದರೆ ಮೊದಲಿಗೆ ನಾವು ಅಚ್ಕಾರದ ಪುಡಿ ಹಾಕಿದ್ದೀವಿ, ಇನ್ನೊಂದು ಚೂರ ಇದಕ್ಕೆ ಫ್ಲೇವರ್ಗೋಸ್ಕರ ಹಾಕಬೇಕು. ಇದು ಅಚ್ಕಾರದ ಪುಡಿ. ನಮ್ಮ ಕಡೆ ಸ್ವಲ್ಪ ಖಾರ ಜಾಸ್ತಿನೇ ತಿಂತಾರೆ. ಹೌದೌದು. ಜೀರಿಗೆ ಕೊಡಿ. ಇಲ್ಲೂ ಮನೆಯಲ್ಲಿ ಖಾರನೇ ಮಾಡ್ತೀರಾ ಅಡಿಗೆಗಳೆಲ್ಲ? ಇಲ್ಲ ಮೇಡಮ್, ನಾನು ಮೀಡಿಯಮ್ ಆಗಿ ಮಾಡ್ಕೊಂತೀನಿ. ಆ ಕಡೆ ಎಲ್ಲ ಸ್ವಲ್ಪ ಖಾರ ಜಾಸ್ತಿನೇ. ಹೌದು, ಅದು ಹೇಳ್ತಾರೆ ಅಲ್ಲಿನ ವೆದರ್ಗೆ ಸ್ವಲ್ಪ ಖಾರ ತಿನ್ಬೇಕು ಅಂತ. ಇದಕ್ಕೆ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿದ್ರೆ 2 ಸ್ಪೂನ್ ಹಾಕಿದ್ರಾ ಜೀರಿಗೆ? 1 ಸ್ಪೂನ್ ಸಾಕು. 1 ಸ್ಪೂನ್ ಸಾಕು. ಓಕೆ. ಚಕ್ಕೆ ಕೊಡಿ. ಜೀರಿಗೆ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ? ಒಳ್ಳೇದು ಹೆಲ್ದಿಗೆ. ಹೌದು. ಇದು ಚಕ್ಕೆ ಸ್ವಲ್ಪ ಸ್ವಲ್ಪ ಚಕ್ಕೆ ಹಾಕಬೇಕು. 1-2 ಇಂಚಷ್ಟು ಸಾಕಾಗುತ್ತೆ. ಸರಿ. ಓಕೆ. ಲವಂಗ ಕೊಡಿ. ಈ 4 ಹಾಕಬೇಕು. ತುಂಬಾ ಖಾರ ಆದ್ರೂ ಕಷ್ಟ ಆಗಿಬಿಡುತ್ತೆ. ಇದೆಲ್ಲ ಹಸಿನೇ ಹಾಕೋದಾ? ಕೆಲವರು ಹುರಿತಾರೆ. ಇಲ್ಲ, ಹುರಿಬಾರ್ದು, ಇದಕ್ಕೆ ಹಸಿದೇ ಹಾಕಬಾರ್ದು. ಓಕೆ. ಮತ್ತೆ ಮಸಾಲೆ ಪೌಡರ್ ಕೊಡಿ. ಇದು ಪುಡಿ ಎಲ್ಲ ಮಾಡಿಟ್ಕೊಂತೀರಾ ಮನೆಯಲ್ಲಿ? ಹೌದು, ಮನೆಯಲ್ಲಿ. ಮನೆಯಲ್ಲೇ ಮಾಡ್ತೀರಾ? ಸ್ವಲ್ಪ ಟೇಸ್ಟ್ ಚೇಂಜ್ ಬರುತ್ತೆ ಅಂತ ಅಷ್ಟೇ. ಹೌದು, ಮತ್ತೆ ಮನೇಲಿ ಮಾಡಿದ್ದು ಒಳ್ಳೇದೇ ಆರೋಗ್ಯಕ್ಕೆ. ಇದು ಕೊತ್ತಂಬರಿ ಸೊಪ್ಪು ಕೊಡಿ. ಒಂಚೂರು ಹಾಕೋಣ, ಇನ್ನೊಂಚೂರು ಮೇಲ್ಗಡೆ ಮತ್ತೆ ಉದುರಿಸೋಕೆ ಬೇಕು. 1 ಸ್ಪೂನ್ ಸಾಕಲ್ವಾ? ಓಕೆ. ಮತ್ತೆ ಅರಿಶಿನ ಪೌಡ್ರು. ಯಾವಾಗ ಅಡಿಗೆ ಮಾಡೋದಕ್ಕೆ ಒಂದು ಚಿಟಿಕೆ ಅರಿಶಿನ ಟೈಮ್ ಸಿಗುತ್ತಾ? ಇದು ಸಿಗುತ್ತೆ. ಚಿಟಿಕೆ. ಭಾನುವಾರ ರಜೆ ಅಲ್ಲ? ಶನಿವಾರ? ಹೌದು, ಶನಿವಾರ ಹಾಫ್ ಡೇ, ಭಾನುವಾರ ರಜೆ. ಇದು ಆಯ್ತಾ? ಉಪ್ಪು ಕೊಡಿ, ಯಾಕೆಂದ್ರೆ ಆಗ್ಲೇ ಸ್ವಲ್ಪ ಹಾಕಿದ್ದೀನಿ. ಇನ್ನೊಂದು ಚೂರ ಈ ಗ್ರೇವಿಗೆ ಬೇಕಾಗುತ್ತಲ್ಲ, ನೀರು ಹಾಕೊಂತೀವಿ. ಬೇಕು ಅಂದ್ರೆ ನೆಕ್ಸ್ಟ್ ಆಡ್ ಮಾಡ್ಕೋಬಹುದು. ಮಿಕ್ಸಿಗೆ ಹಾಕೋಬೇಕು. ಟೊಮೆಟೊ ಕೊಡಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಸಣ್ಣದಾಗಿ ಕಟ್ ಮಾಡ್ಕೊಂಡು ಟೊಮೆಟೊನ ಹಾಕಬೇಕು. ಕೆಲವೊಬ್ರು ಹುಣಸೆ ಹಣ್ಣು ಹಾಕ್ತಾರೆ, ತುಂಬಾ ಹುಳಿ ಆಗುತ್ತೆ ಅಂದ್ಬಿಟ್ಟು ನಾನು ಟೊಮೆಟೊ ಮಾತ್ರ ಹಾಕಿರ್ತೀನಿ. ಇನ್ನೂ ಹುಳಿ ಬೇಕು ಅನ್ನೋಂಥವ್ರು ಹಾಕೋಬಹುದು ಹುಣಸೆ ಹಣ್ಣು. ಇಷ್ಟು ಮಿಕ್ಸಿ ಮಾಡಬೇಕು. ಈಗ ಏನ್ ಮಾಡೋದು? ಅದು ಬೆಂದಿದೆ ಅಲ್ವಾ? ಬೆಂದಿದೆ. ಚೆಕ್ ಮಾಡ್ತೀರಾ? ಚೆಕ್ ಮಾಡಿ ನೋಡ್ಬಿಡಿ ಬೆಂದಿದೆ ಅಂತ. ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿದೆ. ಇವಾಗ ಇದನ್ನು ಕೂಡ ಮಿಕ್ಸಿಗೆ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀವಿ. ಇವಾಗ ಅದನ್ನ ಆಡ್ ಮಾಡಬೇಕು. ಟೊಮ್ಯಾಟೊ ಮತ್ತೆ ಕಡಲೆ ಬೀಜ ಏನು ಹಾಕಿಲ್ವೋ ಅದನ್ನ ಅದಕ್ಕೆ ಹಾಕೋದಾ? ಹೌದು. ಸ್ಪೂನ್ ಕೊಡ್ಲಾ? ಕೊಡಿ. ಚಕ್ಕೆ ಎಲ್ಲ ಹಾಕಿದಿರಲ್ಲ? ಹೌದು, ಚಕ್ಕೆ ಲವಂಗ ಚೆನ್ನಾಗಿದೆ. ಆಮೇಲೆ ಲವಂಗ ಅದರದೆಲ್ಲ ನೀವ್ ಹೇಳಿದ್ರೆ ಹಸಿದೆ ಹಾಕಿದ್ರೆ ಅಂತ. ಹೌದು, ಹಸಿದೆ ಪರಿಮಳ ಬರ್ತಾ ಇದೆ. ಹೌದು, ಹಸಿದೆ ಪರಿಮಳ ಬರ್ಲಿ ಅಂತಾನೆ ಹಾಕೋದು. ಸೊ ಹುರಿದಿದ್ರೆ ಅದು ನಾವು ಮಸಾಲೆ ಹಾಕಿರ್ತೀವಲ್ವಾ, ಮಸಾಲೆಗೂ ಇದಕ್ಕೂ ಏನು ಅಷ್ಟು ಚೇಂಜಸ್ ಅನ್ಸೋದಿಲ್ಲ. ಸ್ವಲ್ಪ ನೀರೇನಾದ್ರೂ ಹಾಕ್ತೀರಾ? ಹೌದು, ಹಾಕ್ತೀನಿ. ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಬೇಕಿದೆ. ಮತ್ತೆ ಬೇರೆ ಇನ್ನೇನಾದ್ರೂ ಹವ್ಯಾಸಗಳಿದೆಯಾ? ನೀವು ಸ್ವಲ್ಪ ಬಿಸಿನೇ ಇರ್ತೀರಲ್ವಾ? ಬಿಜಿ ಇರ್ತೀವಿ. ಸೊ ಅಂತ ಏನು ಹವ್ಯಾಸಗಳು ಏನಿಲ್ಲ. ಬಟ್ಟೆ ಹೊಲಿತೀನಿ ಮನೆ ಒಳಗೆ. ಅಂದ್ರೆ ನಿಮ್ಮ ಬಟ್ಟೆ ನೀವು ಹೊಲ್ಕೊಳ್ಳೋದಾ? ಹೌದು, ನನ್ನ ಬಟ್ಟೆ ಮಾತ್ರನೇ ಹೊಲ್ಕೊಂತೀನಿ. ಈಗ 2 ತಿಂಗಳು ರಜೆ ಇರುತ್ತಲ್ವಾ ನಿಮ್ಗೆ? ಹೌದು, ಎಲೆಕ್ಷನ್ ಡ್ಯೂಟಿ ಹಾಕಿದ್ದಾರೆ. 2 ತಿಂಗಳು ಹಾಲಿಡೇಸ್. ಹೌದು, 1.5 ತಿಂಗಳಿದೆ. ಇವಾಗ ಮೊದಲಿಗೆ 2 ತಿಂಗಳಿತ್ತು, ಇವಾಗ 1.5 ತಿಂಗಳಿದೆ. ಇದಕ್ಕೆ ಇನ್ನೊಂದು ಚೂರು ನೀರು ಹಾಕೊಂತೀನಿ. ಸೊ ಏನ್ ಮಾಡ್ತೀರಾ ರಜೆಯಲ್ಲಿ? ಆಚೆ ಎಲ್ಲ ಹೋಗೋತಿದ್ಯಾ? ಹೋಗ್ತೀವಿ. ಹೋಗ್ತೀವಿ, ಟ್ರಿಪ್ ಹೋಗ್ತೀವಿ. ಹೌದು, ಹೋಗ್ತೀವಿ. ನಮ್ಗೆ ಸಿಗೋದೇ ರಜೆಯಲ್ಲಿ ಮಾತ್ರ ಅಲ್ವಾ ಟೈಮು, ಸೊ ಹೋಗ್ತೀವಿ. ಎಲ್ಲಿಗಾದ್ರೂ ಹೋಗಿದ್ರಾ ಇತ್ತೀಚಿನ ದಿನದಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲಾದ್ರೂ? ಇವಾಗ ಹೋಗಿಲ್ಲ. ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ವಿ, ಅಕ್ಟೋಬರ್ ರಜೆಯಲ್ಲಿ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿರ್ತೀವಿ. ಇವಾಗ ಇನ್ನೂ ಹೋಗಿಲ್ಲ, ಎಲೆಕ್ಷನ್ ಡ್ಯೂಟಿ ಮುಗಿಸ್ಕೊಂಡು ಹೋಗೋಣ ಅಂತ. ಎಲೆಕ್ಷನ್ ಡ್ಯೂಟಿ ಇದೆಯಲ್ಲ? ಹೌದು. ಆನ್ಲೈನ್ ಮಾಡ್ಕೊಳ್ಳೋದು ಬೇಡವಾ?
ಒಲೆ ಆನಲ್ಲೇ ಸಿಮ್ಮಲ್ಲಿ ಸಿಮ್ಮಲ್ಲೇ ಇಟ್ಟಿದ್ದೀನಿ. ಯಾಕೆಂದರೆ ಆಲ್ರೆಡಿ ಬೆಂದಿದೆ ಅಲ್ವಾ. ಇನ್ನೊಂದ್ಸತಿ ಅದನ್ನ ಸ್ವಲ್ಪ ಇದು ಗ್ರೇವಿ ಒಂಚೂರ ಬಿಸಿ ಆದರೆ ಸಾಕು ಅಂತ. ಇದು ಈ ಮಸಾಲೆ ಸ್ವಲ್ಪ ತುಂಬಿರುವ ಮಸಾಲೆನೂ ಇಟ್ಟಿದ್ದೀರಲ್ಲ? ಹೌದು, ಇವಾಗ ಆಡ್ ಮಾಡ್ಬೇಕದು. ಮತ್ತೆ ಹಾಡೇನಾದ್ರೂ ಹೇಳೋ ಅಭ್ಯಾಸ ಇದೆಯಾ? ನಾನು ಹಾಡು ಹೇಳೋದಿಲ್ಲ, ಹೇಳ್ತೀನಿ ಬಟ್ ಚೆನ್ನಾಗಿ ಹೇಳಕ್ ಬರೋದಿಲ್ಲ. ವಚನಗಳು ಕೆಲವೊಂದು ಹೇಳ್ತೀನಿ, ಬರುತ್ತೆ. ಹೌದಾ? ಹೌದು. ಒಂದು ವಚನ ಹೇಳ್ತೀರಾ ಹಾಗಾದ್ರೆ ನಮಗೋಸ್ಕರ? ಖಂಡಿತ ಹೇಳ್ತೀನಿ. ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಎಷ್ಟುಂಡರಂದು ಅನ್ನಬೇಡ, ಕಟ್ಟಿಟ್ಟ ಬುತ್ತಿನಿನ ಮುಂದಿನ ದಾರಿಗೆ, ಇದೇ ಅಂತರಂಗದ ಸುದ್ದಿ, ಇದೇ ಬಹಿರಂಗದ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮನನ್ನು ಒಲಿಸುವ ಪರಿ. ಇದು ಅಕ್ಮಾದೇವಿಯವರ ವಚನ. ರೆಡಿ ಆಗಿದೆ, ಆಫ್ ಮಾಡ್ತೀನಿ. ಆಯ್ತಲ್ಲ, ಮಿಕ್ಸಿ ಎಲ್ಲ ಆಯ್ತು, ಎಲ್ಲ ಹಾಕಿದ್ದೀರಾ. ಕೊತ್ತಂಬರಿ ಸೊಪ್ಪು ಒಂದು ಹಾಕಬೇಕಿತ್ತು. ಇದೊಂದು ಮೇಲೆ ಉದುರಿಸೋದಾ? ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸೋದು, ಏಕೆಂದರೆ ಆಲ್ರೆಡಿ ಬೆಂದಿದೆ ಅಲ್ವಾ. ಸ್ವಲ್ಪ ಇದು ಸುಮ್ಮನೆ ಒಂಚೂರು ಮೇಲ್ಗಡೆ ಇದ್ರೆ ಚೆನ್ನಾಗಿರುತ್ತೆ ಅಂತ. ಕೊತ್ತಂಬರಿ ಸೊಪ್ಪು ಯಾವಾಗಲೂ ಹಾಗೆ ಮೇಲೆ ಹಾಕಿದ್ರೆ ರುಚಿ ಇರುತ್ತೆ. ಆಯ್ತಲ್ಲ, ಇದು ರೆಡಿ ಆಯಿತು. ಈ ಸರ್ವಿಂಗ್ ಬೌಲ್ ಕೊಡಿ. ಸರ್ವಿಂಗ್ ಬೌಲ್. ನಾನೇ ಮನೆಯಲ್ಲಿ ರೊಟ್ಟಿ ಮಾಡ್ಕೊಂಡು ಬಂದಿರೋದು ನಿಮಗೋಸ್ಕರ. ಓಕೆ, ತುಂಬಾ ಖುಷಿ ಆಯ್ತು. ಅದಕ್ಕೆ ನೀವೇ ಜೋಳದ ರೊಟ್ಟಿ ಮಾಡಿರೋದಾ ಇದು? ಹೌದು, ನಾನೇ ಮಾಡಿರೋದು. ಬೆಳಗ್ಗೆನೆ ನಿಮ್ಗೋಸ್ಕರನೇ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಎಣ್ಣೆಗಾಯಿಗೆ ಒಂದು ಅದು ಕಾಂಬಿನೇಷನ್ ಇದ್ರೇನೆ ಅದು ಚೆನ್ನಾಗಿ. ಬೇರೆದ್ರ ಜೊತೆನೂ ಎಲ್ಲ ತಿನ್ಬೋದು, ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಜೋಳದ ರೊಟ್ಟಿ. ಹೌದು. ನೋಡಿ, ನಾನು ಎಣ್ಗಾಯಿ ಪಲ್ಯ ಮಾಡಿದ್ದೀನಿ. ವಿಭೂತಿ ಹಚ್ಚಿಬಿಡೋಣ. ನಾನು ಹಚ್ಬೋದ್ರ? ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಹೌದು. ನಾನು ಎಣ್ಗಾಯಿ ಪಲ್ಯ ಮಾಡಿದ್ದೀನಿ. ಇದು ತಿಂದು ಟೇಸ್ಟ್ ನೋಡಿ ನನಗೆ ಹೇಳಬೇಕು. ಜೋಳದ ರೊಟ್ಟಿ ಜೊತೆಗೆ ಎಣ್ಗಾಯಿ ಪಲ್ಯ. ಬಿಸಿ ಬಿಸಿ ಇದೆ. ಇವತ್ತು ಒಳ್ಳೆ ಏನದು ಜೋಳದ ರೊಟ್ಟಿನೂ ಸಾಫ್ಟ್ ಆಗಿದೆ. ಹಿಂಗೆ ಕಟ್ ಮಾಡಿದ್ರೆ ಸ್ಮೂತ್ ಆಗಿ ಚೆನ್ನಾಗಿ ಮಾಡಿದ್ದೀರಾ. ತುಂಬ ಹೊತ್ತಾದ್ರೂ ಸ್ವಲ್ಪ ಕೆಲವೊಂದು ಗಟ್ಟಿ ಆಗಿಬಿಡುತ್ತಲ್ವಾ? ಹೌದು. ಆದರೆ ನೀವು ಚೆನ್ನಾಗಿ ಮಾಡಿದ್ದೀರಾ, ಅದು ಕೂಡ ರುಚಿಯಾಗಿ ಇರುತ್ತೆ ಅಂತ ಅನ್ಕೊತೀನಿ. ಭಾಳ ಸ್ವಾದಿಷ್ಟವಾಗಿದೆ. ಥ್ಯಾಂಕ್ ಯು. ಮಸಾಲೆದು ಒಳ್ಳೆ ಘಮ ಘಮ ಪರಿಮಳ ಮತ್ತು ರುಚಿ ನಿಜ ಹೇಳ್ಬೇಕಂದ್ರೆ ಅದ್ಭುತವಾಗಿದೆ. ಥ್ಯಾಂಕ್ ಯು. ಮತ್ತು ತುಂಬ ಸಿಂಪಲ್ ಆಗಿರುವ ಪದಾರ್ಥನೇ ತೊಗೊಂಡಿದ್ದೀರಾ. ಹೌದು, ಮನೇಲಿ ಈಸಿಯಾಗಿ ಇರುವಂತಹ ಪದಾರ್ಥನೇ. ತುಂಬ ಯಾವುದು ನನ್ನ ಮನೇಲಿ ಇಲ್ಲ ಅನ್ನೋಂಗಿಲ್ಲ. ಇಲ್ಲ, ತುಂಬ ರುಚಿಯಾಗಿ ಮಾಡಿದ್ದೀರಾ, ಬೇಗನೆ ಮಾಡಿದ್ದೀರಾ. ಅದಕ್ಕೊಂದು ಒಳ್ಳೆಯ ಜೋಳದ ರೊಟ್ಟಿ ತಂದು ನಮಗೆ ತಿನ್ಸಿದ್ದೀರಾ. ನಿಜ ಹೇಳ್ಬೇಕಂದ್ರೆ ಮಧ್ಯಾಹ್ನ ಅಡುಗೆಗೆ ಅಂದರೆ ಊಟಕ್ಕೆ ಇದನ್ನೇ ಇಟ್ಕೊಳ್ಳೋಣ ಅಂತ ಖುಷಿಯಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಹಾಗೆ ನಮ್ಮ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರುಕಾಯಿ. ಥ್ಯಾಂಕ್ ಯು. ಧನ್ಯವಾದಗಳು. ವೀಕ್ಷಕರೇ, ಎಣ್ಗಾಯಿಯನ್ನ ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಎಣ್ಗಾಯಿ ಮಾಡಲು ಬೇಕಾಗುವ ಪದಾರ್ಥಗಳು: ಬದನೆಕಾಯಿ 7 ರಿಂದ 8, ಸಾಸಿವೆ ಅರ್ಧ ಸ್ಪೂನ್, ಜೀರಿಗೆ ಅರ್ಧ ಸ್ಪೂನ್, ಖಾರದ ಪುಡಿ 1 ಸ್ಪೂನ್, ಕರಿಬೇವು 5 ರಿಂದ 6 ಎಲೆ, ಚಕ್ಕೆ ಅರ್ಧ ಇಂಚು, ಲವಂಗ 4 ರಿಂದ 5, ಕಡಲೆ ಬೀಜ 1 ಕಪ್, ಕೊತ್ತಂಬರಿ ಸೊಪ್ಪು 2 ಸ್ಪೂನ್, ಅರಿಶಿನ ಚಿಟಿಕೆ, ಬೆಳ್ಳುಳ್ಳಿ 4 ರಿಂದ 5, ಮಸಾಲಾ ಪುಡಿ ಅರ್ಧ ಸ್ಪೂನ್, ಟೊಮ್ಯಾಟೊ 1 ಕಪ್, ಉಪ್ಪು ರುಚಿಗೆ. ಎಣ್ಗಾಯಿ ಮಾಡುವ ವಿಧಾನ: ಒಂದು ಪ್ಯಾನ್ನಲ್ಲಿ ಕಡಲೆ ಬೀಜ ಹುರಿದುಕೊಳ್ಳಬೇಕು. ನಂತರ ಮಿಕ್ಸಿ ಜಾರ್ಗೆ ಹುರಿದ ಕಡಲೆ ಬೀಜ, ಬೆಳ್ಳುಳ್ಳಿ, ಖಾರದ ಪುಡಿ ಹಾಕಿ ರುಬ್ಬಿಕೊಳ್ಳಬೇಕು. ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ ಉಪ್ಪು, ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಸೀಳಿದ ಬದನೆಕಾಯಿಗೆ ತುಂಬಬೇಕು. ನಂತರ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ತುಂಬಿದ ಬದನೆಕಾಯಿ ಹಾಕಿ 5 ನಿಮಿಷ ಬೇಯಿಸಬೇಕು. ನಂತರ ಒಂದು ಮಿಕ್ಸಿ ಜಾರ್ಗೆ ಖಾರದ ಪುಡಿ, ಜೀರಿಗೆ, ಚಕ್ಕೆ, ಲವಂಗ, ಮಸಾಲೆ ಪುಡಿ, ಕೊತ್ತಂಬರಿ, ಅರಿಶಿನ, ಉಪ್ಪು, ಟೊಮ್ಯಾಟೊ ಹಾಕಿ ರುಬ್ಬಿಕೊಳ್ಳಬೇಕು. ಬೇಯಿಸಿದ ಬದನೆಕಾಯಿಗೆ ರುಬ್ಬಿದ ಮಿಶ್ರಣ, ನೀರು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಎಣ್ಣೆಗಾಯಿ ಸವಿಯಲು ಸಿದ್ಧ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಎಣ್ಗಾಯನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.